ಹಬ್ಬ ಐತಿ ಇವಳು ಕರೆದ ಕಡೆಗೆ ನಾನು ಹೋಯ್ತೀನಿ. ಹಿಂಗ್ ಎಡಿಟಿಂಗ್ ಮಾಡ್ಬೇಕು ಅಂತ ಅನ್ಕೊಂತಿರ್ತೀವಿ, ನಮಗೆ ಎಡಿಟಿಂಗ್ ಆಕ್ಚುಲಿ ಬರಲ್ಲ. ಹೊರಟ್ವಿ ನಾವು ನಮ್ ದಡಮಾರ್ ಮನೆಗೆ. ನಾವ್ ಏನಕ್ಕೆ ಹೋಗ್ತಿದೀವಿ ಗೊತ್ತಾ? ಬಾಡೂಟ ಚೌಡಿ ಹಬ್ಬ ಇತ್ತು. ಚೌಡಿ ಹಬ್ಬದ ಕಡೆ ಬರಕ್ಲ ಅಂತಾಳೆ. ನಾಚಿಕೆ ಪಾಚಿಕೆ ಎಲ್ಲ ಊರಿಂದ ಆಚಿಕೆ, ಫ್ರೆಂಡ್ಸ್ ಗಳಲ್ಲಿ ಎಂತ ನಾಚಿಕೆ ಅಲ್ವಾ? ಒಬ್ಳೆ ಹೋಗೋದು ಹೆಂಗೆ? ನಾನು ನಮ್ಮ ಅಪ್ಪ ಹೋಯ್ತಿದ್ವಿ, ನಮ್ ಜೊತೆ ಹಾಕಂತ. ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆ್ಯಕ್ಚುಲಿ ಏನು ಗೊತ್ತಾ, ನಾನು ಒಂದೊಂದು ಕಡೆ ನನ್ನ ವಾಯ್ಸ್ನ ಮ್ಯೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ರೆಗ್ಯುಲರಾಗಿ ಮಾತಾಡಬೇಕಾದ್ರೆ ನಾನು ಹೆಂಗೆ ಮಾತಾಡ್ತೀನಿ ಅಂತ ಅಂದರೆ, ಈ ಮಲೆನಾಡಲ್ಲಿ ಹಳ್ಳಿಯವರು ಹೆಂಗೆ ಮಾತಾಡ್ತಾರಲ್ಲ, ಸೊ ಹಂಗೆ ಮಾತಾಡ್ತೀನಿ. ಮೇ ಬಿ ಅದು ಒಬ್ಬೊಬ್ಬರಿಗೆ ಇಷ್ಟ ಆಗಬಹುದು. ಬಿಕಾಸ್ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಒಂದು ಯುರೋಪ್ ಟ್ರಿಪ್ ಬಗ್ಗೆ ಒಬ್ಬರು ಲೇಡಿ ಹೇಳ್ತಾ ಇದ್ರು, ನಾವು ಇವಾಗ ಮೂಲ ಹೆಂಗಿರ್ತೀವೋ ಹಾಗೆ ಮಾತಾಡೋದು ನಮ್ಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಆ ಅಭ್ಯಾಸದಲ್ಲೇ ನಾವು ಅದೇ ಥರನೇ ನಮ್ಮ ಟಾಕಿಂಗ್ ಸ್ಟೈಲು ಹಾಗೇನೆ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ಗಳಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾಗ ಅದೇ ನಡೀತಾ ಇರುತ್ತೆ. ಬಟ್ ವೆನ್ ವಿ ಕೇಮ್ ಟು ಸೋಷಿಯಲ್ ಮೀಡಿಯಾ ಬಂದಾಗ ನಾವೇನಾಗತ್ತೆ, ಒಬ್ಬೊಬ್ರಿಗೆ ಅದಿಷ್ಟ ಆಗತ್ತೆ, ಒಬ್ಬೊಬ್ಬರಿಗೆ ಅದಿಷ್ಟ ಆಗೋದೇ ಇಲ್ಲ. ಸೊ ಹಾಗಾಗಿ ನನ್ನ ವಾಯ್ಸ್ನ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಮಾತಾಡೋದು ಪಕ್ಕ ಹಳ್ಳಿ ಲ್ಯಾಂಗ್ವೇಜ್ ಟೈಪು. ಸೊ ನನಗೆ ಬಣ್ಣ ಹಚ್ಚಿ ಪೇಂಟ್ ಹೊಡೆದು ಮಾತಾಡೋದಕ್ಕೆ ಬರಲ್ಲ. ಯಾಕಂದರೆ ನಾನು ಅವ್ರ ವಿಡಿಯೋ ನೋಡಿದಾಗ ತುಂಬ ಜನ ಅದರಲ್ಲಿ ಕಮೆಂಟ್ ಮಾಡಿದ್ರು, ಏನ್ರಿ ನಿಮ್ಮ ಲ್ಯಾಂಗ್ವೇಜು ಒಂಚೂರು ಚೆನ್ನಾಗಿಲ್ಲ. ಯಾವುದೋ ಒಂದು ಲೆಕ್ಕ ಕೊಡಬೇಕಲ್ಲ. ಈಗ 100% ಎಲ್ಲ ಸರಿ ಮಾಡಿದ್ದಾರೆ, ಸರಿ ಮಾಡಿಲ್ಲ. ಈ ಮರಗಳು ನೋಡು, ಮೊದಲೆಲ್ಲ ಹಾಸನದಲ್ಲೂ ರೋಡ್ ಸೈಡ್ ಅಲ್ಲಿ ಆ ಕಡೆ ಈ ಕಡೆ ಅಂತ ಎರಡೂ ಕಡೆ ಮರ ಚೆನ್ನಾಗಿರ್ತಿತ್ತು. ಇವಾಗ ಮರನೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಇದೆ, ಅಟ್ಲೀಸ್ಟ್ ಇಲ್ಲಾದ್ರೂ ನೀಟಾಗಿ ಮ್ಯಾನೇಜ್ ಮಾಡಿದಾರ. ಹೆಂಗ್ ಬೇಕಂಗ ಅವ್ರು ಇಷ್ಟ. ಓಲೆ ಡಿಸೈನ್ ಯಾವಾಗ ಒಂದು 2000, 2005, 2010 ಇತ್ತು ಅನ್ಸುತ್ತೆ. ಅದಾದ್ಮೇಲೆ ಮತ್ತೆ ಈ ಓಲೆ ಡಿಸೈನ್ ಇಲ್ಲ. ಆಮೇಲೆ ಲಕ್ಷ್ಮಿ, ಫುಲ್ ಲಕ್ಷ್ಮಿ ಕೂರ್ಸಲ್ ಬಂದೋಯ್ತು. ಆಮೇಲೆ ಮುತ್ತಿನ ಮೊಲೆ ಜುಮ್ಕಿ ಜನ ಹೊರಟಿದ್ವಿ. ನಮ್ಮ ಅಪ್ಪನಿಗೆ ಗೊತ್ತಲ್ಲ, ಮಟನ್ ಊಟ ಅಂತ ಅಂದ್ರೆ ಸ್ವಲ್ಪ ಎಣ್ಣೆ ಹೊಡೆಯೋ ಅಭ್ಯಾಸ ಇದ್ದೇ ಇರುತ್ತೆ ನಮ್ಮ ಕಡೆ ಎಲ್ಲಾನು. ಸೊ ಹಾಗಾಗಿ ಅವರು ಒಂಚೂರು ಎಣ್ಣೆ ತಗೊಳ್ಳೋದಕ್ಕೆ ಅಂತ ಹೋಗಿದ್ರು. ಎಣ್ಣೆ ಅಂದರೆ ಗೊತ್ತಲ್ಲ, ಇದು ಬಿಯರ್ ತಗೊಂಬರೋದಕ್ಕೆ ಅಂತ ಹೋಗಿದ್ರು. ಸರಿ, ಓಕೆ, ನಾವು ಕೂತ್ಕೊಂಡು ಇನ್ನೇನು ಮಾಡಬೇಕು, ಅವಳದು ಅಂದರೆ ತುಂಬ ಓಲ್ಡ್ ಸ್ಟೈಲ್ ಓಲೆಗಳಿರುತ್ತಲ್ಲ, ಅದು ನೋಡಿ ನಂಗೆ ತುಂಬ ಆಸೆ ಆಗ್ತಿತ್ತು. ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ವಿ. ಅವಾಗ ಹಿಂದಿನ ಕಾಲದಲ್ಲಿ ಹಾಕತ್ತಾರಲಿಲ್ಲ ಜುಮ್ಕಿ, ಓಲೆ ಜುಮ್ಕಿ ಹಾಕತ್ತಿದ್ರಲ್ಲ ಅವಾಗ, ಬಿಳಿಕಲ್ ಓಲೆ ಜುಮ್ಕಿ. ಜುಮ್ಕಿ ಅವಾಗ ನಾನು ತುಂಬಾ ಜಾಸ್ತಿ ದಿವಸ ಇದು ಎಂಥದ್ದು ಇದು ಕೇರಳ ಡಿಸೈನ್ಸ್ಗಳು ಅವನ್ ಜಾಸ್ತಿ ಮಾಡಿಸ್ಕೊಳ್ಳೆ. ಮೊದಲೆಲ್ಲ ಕೇರಳ ಡಿಸೈನ್ಸ್ ಎಲ್ಲಿ ನೋಡಿದ್ರು ಕೇರಳ ಡಿಸೈನ್ಸ್. ಒಂದು ಟೈಮಲ್ಲಿ ಒಂದು 20-25 ಗ್ರಾಮಿಗೆ ಒಂದು ಚೈನ್ ಮಾಡಿಸಿಟ್ಟಿದ್ದೆ. ತೆಗಿರೋಣ, ತೆಗೀರಿ, ಹಂಗ ಆ ಕಡೆ ತಕ್ಕೊಳ್ಳಿ. ನಮ್ಮಣ್ಣ ಬಂತು, ಎಣ್ಣೆ ತರಕ್ಕೆ ಹೋಯ್ತು ಅವರಿಗೆ. ಕೆಸರು ಅಲ್ವಾ, ಆ ಕಡೆ ಫುಲ್ ಮಳೆ ಬತ್ತೈತಲ್ಲ, 1 ನಿಮಿಷಕ್ಕೆ ಬಂತು. ಇನ್ನು ನಾವು ತುಂಬಾ ಕಲಿಯೋದಿದೆ. ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತೀವಮ್ಮ. ಇವತ್ತೇ ಒಂದೇ ದಿನಕ್ಕೆ ಹುಟ್ಟಿದ ಮಗು ಅವಾಗ್ಲೇ ನಡೆದ್ ಬಿಡತ್ತಾ? ನಡೆಯಲ್ಲ. ಬಟ್ ಇವಾಗ ಎಲ್ರು ನಮಗೂ ಸಪೋರ್ಟ್ ಮಾಡಿ, ನಾವು ಎಲ್ರ ತರ ಬೆಳಿತೀವಿ. ನಾವು ನಿಮಗ್ ಸಪೋರ್ಟ್ ಮಾಡ್ತೀವಿ. ಇವಳು ನನ್ನ ಫ್ರೆಂಡು, ಇವಳ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಇವಳಿಗೂ ಸಪೋರ್ಟ್ ಮಾಡಿ. ರೋಹಿಣಿ ವರ್ಕ್ಶಾಪ್ ಅಂತ. ನಾವು ಬೇರೆ ವಿಡಿಯೋಸ್ಗಳು ನೋಡ್ಬಿಟ್ಟು ಹಂಗ್ ಎಡಿಟಿಂಗ್ ಮಾಡ್ಬೇಕು, ಹಿಂಗ್ ಎಡಿಟಿಂಗ್ ಮಾಡ್ಬೇಕು ಅಂತ ಅನ್ಕೊಂತಿರ್ತೀವಿ, ನಮಗೆ ಎಡಿಟಿಂಗ್ ಆಕ್ಚುಲಿ ಬರಲ್ಲ. ಸೊ ನೀವೇ ನೋಡಿದ್ರಲ್ಲ, ನಾನು ಮಾತಾಡುವಾಗ ಯಾವ ರೀತಿ ಮಾತಾಡ್ತೀನಿ, ಹಾಗೆ ನಾನು ವಾಯ್ಸ್ ಓವರ್ ಕೊಟ್ಟಾಗ ಯಾವ ರೀತಿ ಇರುತ್ತೆ ಅಂತ. ಚೇಂಜ್ ಆಫ್ ಲ್ಯಾಂಗ್ವೇಜ್ ಇರುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ಆ ಯುರೋಪ್ ಟ್ರಿಪ್ಪಿಂದು ವಿಡಿಯೋ ಏನಿತ್ತಲ್ಲ ಅವ್ರ ಹತ್ರ ನೋಡಿದ್ದೆ. ಅವರು ಮೂಲ ಹೆಂಗೆ ಮಾತಾಡ್ತಿರ್ತಾರಲ್ಲ ಆ ಥರ ಮಾತಾಡಿದ್ರೆ ಜನರಿಗೆ ಅದು ಇಷ್ಟ ಆಗ್ತಿರಲಿಲ್ಲ. ಬಿಕಾಸ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗ ನಮ್ಮೊಬ್ರಿಗೋಸ್ಕರ ವಿಡಿಯೋಸ್ ಅಲ್ವಲ್ಲ. ತುಂಬ ಜನ ನೀವೆಲ್ಲರೂ ನೋಡ್ತಿರ್ತೀರಾ, ನಿಮಗೆ ಏನು ಇಷ್ಟ ಆಗುತ್ತೋ ಏನು ಇಷ್ಟ ಆಗಲ್ವೋ ಅದು ಗೊತ್ತಾಗಲ್ಲ ನಮಗೆ. ನಾವು ಹೆಂಗೆ ಬೇಕು ಹಂಗೆ ವೀಡಿಯೋಸ್ ಮಾಡ್ತಿರ್ತೀವಿ. ಸೊ ಹಾಗಾಗಿ ನಮ್ಮ ವೀಡಿಯೋಸ್ಗಳಿಗೆ ವ್ಯೂಸ್ ಇರಲ್ಲ, ಮಾಡಿದ್ದು ಪ್ರಯೋಜನ ಇರಲ್ಲ. ಹಾಗಾಗಿ ಅದಕ್ಕೊಂಚೂರು ಅಡ್ಜಸ್ಟ್ ಆಗೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಮಾಡ್ಯುಲೇಷನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಪಿಚ್ಚು ಸ್ವಲ್ಪ ಹೈ ಆಗಿರತ್ತೆ ನಾನು ರೆಗ್ಯುಲರ್ ಆಗಿ ಮಾತಾಡಬೇಕಾದ್ರೆ. ಬಟ್ ಅದು ನಮಗೆ ಗೊತ್ತಾಗಲ್ಲ, ನಮಗದು ಏನೂ ಅನಿಸೋದೇ ಇಲ್ಲ, ಅದು ಕೇಳಿಸೋದು ಇಲ್ಲ, ಗೊತ್ತಾಗೋದು ಇಲ್ಲ. ಬಟ್ ನಮ್ಮ ಅಪೋಸಿಟ್ ಅವ್ರು ಏನಿರ್ತಾರಲ್ಲ ಅವ್ರಿಗೆ ಅದು ಗೊತ್ತಾಗತ್ತೆ ನಾವು ಮಾತಾಡೋದು. ಸೊ ಹಾಗಾಗಿ ನಾನು ಸ್ವಲ್ಪ ಬದಲಾವಣೆ ಇರಲಿ ಅಂತ ಅನ್ಕೊತಾ ಇದ್ದೀನಿ. ಆ ಬದಲಾವಣೆ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಂದು ಮೂಲ ವಾಯ್ಸೇ ಇಷ್ಟ ಆಗುತ್ತೆ ಅಥವಾ ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೋಬೇಕಾ ಅನ್ನೋದನ್ನು. ಆ್ಯಂಡ್ ಡ್ರೈವಿಂಗ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಡ್ರೈವಿಂಗ್ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.